ಜಾನು, ವಾಟ್ ಇಸ್ ದಿಸ್? ಪಾರ್ಕ್ ಬಂದು ಹೀಗೆ ನಿಂತ್ರೆ ಹೇಗೆ? ನಂಗೆ ಗೊತ್ತು ನಿಂಗೆ ಜಾಗ್ ಮಾಡಕ್ ಮೂಡಿಲ್ಲ ಅಂತ, ಅಟ್ಲೀಸ್ಟ್ ವಾಕ್ ಮಾಡ್ಬೋದಲ್ವಾ? ಬೇಕಾಗಿಲ್ಲ, ನೀನು ಹೋಗಿ ಮಾಡು. ಕಮ್ ಆನ್ ಜಾನು, ನಿನ್ನ ಕೋಪ ಇನ್ನೂ ಹೋಗ್ಲಿಲ್ವಾ? ಅಲ್ಲ, ಅಥವಾ ಆ ರೀತಿ ಮಾಡ್ದ ಅಂದ್ರೆ ನೀನು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು ಸರಿನಾ? ಅಲ್ಲ, ಅವ್ನಿಗೆ ಹಠ ಮಾಡು ಅಂತ ನಾನು ಕೊಟ್ಟೆ ಹೇಳು. ಅವನಿಗೆ ಯಾರು ಹೇಳ್ಕೊಡೋದು ಬೇಡ. ಅವನಿಗೆ ಅಂತ ನಾಟಕಗಳು ಆಡೋ ಬುದ್ಧಿ ಬ್ಲಡ್ ಅಲ್ಲೇ ಬಂದಿದೆ. ಶನಾಯ, ಬ್ಲಡ್ ಅಲ್ಲಿ ಬಂದಿದೆ ಅಂದ್ರೆ ಎಲ್ಲ ಸುಬ್ಬಿಯಿಂದ ಬಂದಿದೆ ಅಂತ ಅರ್ಥ. ಹಾ, ಮೇ ಬಿ. ಆದ್ರೆ ಅವನನ್ನ ನಾವೇ ತಿದ್ಬೇಕಲ್ವಾ? ಯಾರು ನೆನೆದವರ ಮನಸ್ಸಲ್ಲಿ. ನಿನ್ ಹೆಂಡತಿಗೆ 100 ವರ್ಷ ಆಯ್ತು. ಅರುಣ್ ಪ್ರಸಾದ್ ಅದೇನ್ ಪುಣ್ಯ ಮಾಡಿದ್ನೋ ಏನೋ. ಜಾನು, ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಅಲ್ಲಿ ನೋಡು. ನಾ ವಾಕಿಂಗ್ ಬಂದಿದ್ದೀನಾನೆ, ಅವರು ಜಾಗಿಂಗ್ ಬಂದಿದ್ದಾರೆ. ಬೆಳಿಗ್ಗೆ ಬೆಳಿಗ್ಗೆ ನಿನ್ ಹೆಂಡತಿ ದರ್ಶನ ಮಾಡೋ ಅದೃಷ್ಟ ನಿನ್ ರಾಶಿ ಭವಿಷ್ಯದಲ್ಲಿ ಇತ್ತು ಅನ್ಸುತ್ತೆ. ಸುಬ್ಲಕ್ಷ್ಮಿ ಅವರೇ, ನನ್ನ ಯಜಮಾನ್ರು ಬಂದಿರೋ ಆಗಿದ್ದಾರೆ. ಇವತ್ತೆಲ್ಲೋ ಬೇಗ ಎದ್ದಿರ್ಬೇಕು ಅನಿಸ್ತದೆ, ಅದಕ್ಕೆ ಬಂದ್ಬಿಟ್ಟವ್ರೆ. ಈಗ ನಮ್ಮನ್ನ ನೋಡಿ ಯಾಕಾದ್ರೂ ಬಂದ್ವೋ ಅಂತ ಅನ್ಕತ್ತಿರ್ಬೇಕು. ಈಗ ವಾಪಸ್ ಹೋಗಕ್ಕೂ ಆಗಕ್ಕಿಲ್ಲ, ಇಲ್ಲಿ ವಾಕಿಂಗ್ ಮಾಡಕ್ಕೂ ಆಗಕ್ಕಿಲ್ಲ. ಫಜೀತಿ ಪಡ್ಲಿ ಬಿಡಿ ಸಾ. ನೀವೊಂಥರ ವಿಚಿತ್ರ ಕಣ್ರಿ. ಸರಿ, ಆಯ್ತು ಬನ್ನಿ. ಜಾನು, ಬಾ, ನಾವು ಮನೆಗೆ ಹೋಗೋಣ. ಬಾ. ಗ್ಯಾರಿ, ನಾವು ವಾಕಿಂಗ್ ಹೋಗೋಣ. ಕಮ್ ಕಮ್ ಕಮ್. ಸುಬ್ಲಕ್ಷ್ಮಿ ಅವರೇ, ಯಜಮಾನ್ರು ಯಾಕೋ ನಮ್ಮನ್ನ ನೋಡಿ ಹುರ್ಕೊಂಡಿದ್ದಾರೆ ಅನಿಸ್ತಾ ಇದೆ. ಊರ್ಕಳ್ಳಿ ಬುಡಿ ಸಾರ್, ಅವ್ರ ಹೆಸರು ಗುರುಮೂರ್ತಿ ಅನ್ನೋದು ಹೋಗಿ ಊರ್ಮೂರ್ತಿ ಅಂತ ಆಯ್ತದೆ ಅಷ್ಟೇಯಾ. ನಮ್ಮ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತಿದಾರೆ ಇವರು. ಗ್ಯಾರಿ, ಅವ್ರು ನಗ್ಲಿ ಬಿಡು. ನೀನ್ ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ನೀನ್ ಹುರ್ಕೋತಿದ್ಯಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನೋ ಶನಯ, ಅವ್ರು ನಗೋದು ನೋಡಿ ನಂಗೆ ತುಂಬಾ ಇರಿಟೇಟ್ ಆಗ್ತಿದೆ. ಯಾಕೆ ಆಗ್ತಿದ್ಯಾ? ಅಯ್ಯೋ, ಈ ಪಾರ್ಕಲ್ಲಿ ನಗಕ್ಕೆ ಅವಕಾಶನೂ ಇಲ್ವಾ? ಇದೆ, ಖಂಡಿತ ಅವಕಾಶ ಇದೆ. ಆದ್ರೆ ನನ್ನ ನೋಡಿ ಯಾಕೆ ಆಗ್ತಿದ್ಯಾ? ವಾ, ಕೇಳಿದ್ರ ಅರುಣ್ ಸಾ, ನಾವು ಇವ್ರನ್ನ ನೋಡ್ಕೊಂಡು ನಗ್ತಿದ್ವಂತೆ. ನಾವು ಆ ಮರ ನೋಡ್ಕೊಂಡು ನಗ್ತಿದ್ವಿ, ಆ ಮರದ ಮೇಲೆ ಕುಂತಿರೋ ಕಾಗೆ ನೋಡ್ಕೊಂಡು ನಗ್ತಿದ್ವಿ, ಇಲ್ಲಿ ನಿಂತೈತಲ್ಲ ಕೋತಿ ಅದನ್ನ ನೋಡ್ಕೊಂಡು ನಗ್ತಿದ್ವಿ.